ಮದರ್ಸ್ ಡೇ ದಿವಸ ನಮ್ಮ ಅಮ್ಮಂಗೆ ಒಳ್ಳೆ ಸರ್ಪ್ರೈಸ್ ಕೊಟ್ಟೆ ಗುರು. ಹೇ ಗುರು ನಮಸ್ಕಾರ. ಇವತ್ತು ಮಾರ್ನಿಂಗ್ಗೆ 3:30 ಎದ್ದೆ. ಒಂದು ಟ್ರಿಪ್ ಪ್ಲಾನ್ ಮಾಡಿತ್ತು, ಅದಕ್ಕೆ ಹೋಗೋಣ ಅಂತ. ಅದಕ್ಕೆ ಎದ್ದಿದ ತಕ್ಷಣ ಮದರ್ಸ್ ಡೇ ಇತ್ತಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅಮ್ಮಂಗೆ ಗೊತ್ತಿಲ್ಲದೇನೆ ನಮ್ಮ ಅಮ್ಮನ ಪರ್ಸಲ್ಲಿ ₹100 ದೇಪುಟ್ಟಿದ್ದೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಲಗ್ಗೆರೆಗೆ ಹೋದೆ ನನ್ನ ಫ್ರೆಂಡ್ ಮನೆಗೆ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಲಗ್ಗೆರೆಯಲ್ಲಿ ಯಾವುದೋ ನಾಟಕ ನಡೀತಾ ಇತ್ತು. ಇನ್ನೂ 4 ಗಂಟೆ ಆಗಿತ್ತು, ಇನ್ನೂ ನಾಟಕ ನಡೀತಾ ಇತ್ತು ಗುರು. ಅದೊಂದು 10 ನಿಮಿಷ ನೋಡ್ಕೊಂಡು ಆಮೇಲೆ ಅದೆಲ್ಲ ನೋಡ್ಕೊಂಡು ಡೈರೆಕ್ಟ್ ಶಿವಗಂಗೆ ಹೋಗ್ತಾ ಇದ್ದೋ. ಬೇರೆ ಕಡೆ ಪ್ಲಾನ್ ಇತ್ತು, ಬಟ್ ಎಲ್ಲ ಕ್ಯಾನ್ಸಲ್. ಮತ್ತೆ ಶಿವಗಂಗೆಗೆ ಹೋಗ್ತಾ ಇದ್ದೋ. ಅದಾದ್ಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ಹತ್ತದ ಫುಲ್ ಸುಸ್ತಾಗ್ಬಿಡ್ತು ಗುರು ಎಲ್ಲಾರ್ಗು. ಅಯ್ಯೋ ನಿಮ್ಮ ಹೆಡ್ ಮುಂಡೆ ಆಗೋರ 1000 ಸಲ ಪಡ್ಕೊಂಡೆ. ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಅದಾದ್ಮೇಲೆ ಸ್ವಲ್ಪ ಮೇಲ್ ಬಂದ ಗುರು. ಒಳ್ಳೆ ವ್ಯೂ ಕಾಣಿಸಿದ್ರು, ಸಕ್ಕದಾಗಿತ್ತು. ಒಂಥರ ಮೂಡ ಎಲ್ಲ ಮೇಲೆ ಬಂದಂಗಿತ್ತು. ಅದಾದ್ಮೇಲೆ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದ. ಏನಾದ್ರು ಮಾತಾಡ್ರು. ಇಲ್ಲಿ ಕೆಳಗ್ ಮೇಲೆಲ್ಲ ಬೆವ್ರು ಕಡಿತಾ ಕುಂತದೆ. ಈಗ ನನ್ನ ಮಗನಿಗೆ ಮಾತಾಡ್ಬೇಕಂತೆ. ಹಂಗೆ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಸಿಕ್ಕೋರು, ಅವ್ರನ್ನೆಲ್ಲ ಮಾತಾಡಿಸಿ ಹಿಂಗೆ ಅವ್ರ ಜೊತೆ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಲಾಸ್ಟ್ ಪೀಕ್ವರೆಗೂ ಹೋದೋ. ಸಕ್ಕದಾಗಿತ್ತು ಗುರು ಮೇಲೆಲ್ಲ. ಅದಾದ್ಮೇಲೆ ಒಳ್ಕಲ್ ತೀರ್ಥಕ್ಕೆ ಹೋದೋ. ಎಲ್ಲರಿಗೂ ನೀರು ಸಿಕ್ತು, ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ನನ್ನ ಫ್ರೆಂಡ್ 2-3 ಸರಿ ಎಲ್ಲ ಆಯ್ತದ. ಸೊ ಆಮೇಲೆ ಸರಿ ಬ್ಯಾಟಿಂಗ್ ಮಾಡ್ಬಿಟ್ಟು ಅಲ್ಲಿಂದ ಮನೆ ಕಡೆ ಬಂದವರು ಅಷ್ಟೇ.